ನೀವು ಬಿದ್ರೆ ಪರವಾಗಿಲ್ಲ, ನನಗೆ ಬೀಳಿಸ್ಬಾರ್ದು. ಫುಲ್ಲು ಕಡಿದಾದ ರೋಡು. ಇದು ಲಾಸ್ಟ್ ಸ್ಟ್ರೆಚ್ ಭಯಂಕರ ಟಫ್ ಉಂಟು. ಗೆಸ್ಟ್ ಹೌಸ್ಗೆ 60 ವರ್ಷದ ಹಿಂದಿನ ಒಂದು ಗೆಸ್ಟ್ ಹೌಸ್ಗೆ ಇವತ್ತು ಮಧ್ಯಾಹ್ನದವರೆಗೆ ಆಕ್ಟಿವಿಟೀಸ್ ಎಲ್ಲ ಆಯಿತು. ಈಗ ಹೋಮ್ ಸ್ಟೇಗೆ ಹೋಗ್ತಿದ್ದೆ ಊಟಕ್ಕೆ. ನಿಧಾನ ಗಡಿಬಿಡಿ ಮಾಡ್ಕೊಂಡು ಹೌದೌದು ಫಸ್ಟ್ ಬಿಸಿಲಘಟ್ಟ ಆಗಿ ಬರಬೇಕು. ಬಿಸಿಲಘಟ್ಟಿಂದ ಒಂದು 15 ಕಿಲೋಮೀಟರ್ ಉಂಟು. ಸೂಪರ್ ಉಂಟು ಸ್ಪಾಟ್. ಫುಲ್ಲು ಪರ್ವತ ಶ್ರೇಣಿಯಲ್ಲಿಂದ ಕಾಣ್ತದೆ. ಹೈಟೆಸ್ಟ್ ಪ್ಲೇಸ್. ಈಗ ಇಳಿಸುವುದು ಹೇಗಂತ ಹೇಳಿ ನಾನು ಆಲೋಚನೆ ಮಾಡ್ತಿದ್ದೇನೆ. ಹೀಗೆ ಉಂಟು. ಹೀಗೆ ಇದೊಂದು ಮಾತ್ರ. ಹೌದಾ ಹೇಳಿದ್ರು ಅವರು ಸಚಿನ್. ಈ ಒಂದು ಸ್ಟ್ರೆಚ್ ಸ್ವಲ್ಪ ಹೆದರಿಕೆ ಆಗ್ತದೆ. ನಮ್ದು ಅಲ್ಲಿದ್ದು ಆಫ್ ರೋಡ್ ಉಂಟು. ಪಕ್ಕಿ ತಕ್ಕಲ್ಲ ಆ ಟೈಪ್. ಅದೇ ನೀವು ಕಾರಲ್ಲಿ ಬನ್ನಿ, ಅವನ ಇವ್ರ ಜೊತೆ ಬರಲಿ. ಅವರು ಕಾವ್ಯ ಕಾರಲ್ಲಿ ಬರಲಿ. ಎಲ್ಲರದು ಫೋಟೋ ಶೂಟ್ ಆಗ್ತಾ ಇದೆ, ಡ್ರೋನ್ ಶೂಟ್ ಆಗ್ತಾ ಇದೆ. ಸಾರಿ, ನಮ್ಮದು ಆಯಿತು. ಈಗ ಹೋಗುವಾಗ ಕಾವ್ಯ ನಮ್ಮ ಜೊತೆ ಬರ್ತಿದ್ದಾರೆ, ಆತೀಶ್ ಅಪ್ಪನ ಜೊತೆಗೆ. ನಂದು ಹೆಲ್ಮೆಟ್ ತಗೋಬೇಕು, ಇಡೋಕ್ಕೆ ಜಾಗ ಇಲ್ಲ. ಬಿಸಿಲಿದೆ ತುಂಬ, ಆದರೂ ಕೂಡ ಚೆನ್ನಾಗಾಯಿತು. 1 by 1 ಎಲ್ಲರದ್ದು ಡ್ರೋನ್ ಶೂಟ್ ಮಾಡ್ತಾ ಇದ್ದಾರೆ ಸಚಿನ್ ಅವರು. ಕಾಮತ್ರಿಗೆ ಟೆನ್ಷನ್ ಆಗಿದೆ ಈಗ, ಹೇಗೆ ಹೋಗ್ತಾರೆ, ಹೇಗೆ ಇಳಿಸೋದು ಅಂತ. ಅಂದಾಯ್ತು. ಒಂದೊಂದು ಗಾಡಿ ಹೊರಡ್ತಾ ಇದೆ ಈಗ. ಹೊರಟಿದ್ದಾರೆ. ಆಯಿತು, ನೆಕ್ಸ್ಟ್ ರೂಮಿಗೆ ಹೋಗೋದು ಅನ್ಸುತ್ತೆ ಮೋಸ್ಟ್ಲಿ. ಫುಲ್ಲು ಕಡಿದಾದ ರೋಡು. ಇದು ಲಾಸ್ಟ್ ಸ್ಟ್ರೆಚ್ ಭಯಂಕರ ಟಫ್ ಉಂಟು. ನಿಧಾನ ಹೋಗಬೇಕು. ಕಾಮತ್ರೆ ಈಗ ಎಲ್ಲ ಇಳಿಸ್ತಾ ಇದ್ದಾರೆ. ಕಾಮತ್ರೆ ನಿಧಾನ ಇಳಿಸ್ತಿದ್ದಾರೆ. ಸ್ವಲ್ಪ ಜಾರ್ತದ ಅಂತ.
ಆಲ್ಮೋಸ್ಟ್ ಎಲ್ಲ ಟೈಪ್ ಬೈಕ್ ಇದೆ. ಡಬಲ್ಸ್ ಹೋಗ್ತಾ ಇದ್ದಾರೆ, ಈಗ ಹೋಗ್ತಾರ. ಕ್ಲಚ್ ಬಿಡ್ಬೇಕು ಗೋಬ್ರ, ಬ್ರೇಕ್ ಮಾಡಿச்சு ಗೋಬ್ರ, ಬುಡ್ದು ಬಿಡು ಗೋಬ್ರ ಆಯ್ತದಕ್ಕೆ, ಬುಡು ಗೋಬ್ರ ಬುಡು, ಗೋಬ್ರ ಆಪುಜಿ ಬಿಡು, ಆಪುಜಿ ನಿಕ್ಳು. ಹೇಗೆ ಹೋಗ್ತಾರ ಸಾಯಿಯವರು. ಗ್ಯಾಪ್ ದಿಲ್ಲ, ಗ್ಯಾಪ್ ದಿಲ್ಲ. ವೈಟ್ ಬ್ರೇಕ್ ಕೊಟ್ಟದ್ ಮೆಲಾನೆ ಬ್ರೇಕ್ ಕೊಟ್ಲೆ, ಅಂಚ ಅಂಚ ಆರಾಮ ಮಾಡಿ ಬ್ರೇಕ್ ಕೊಟ್ಲೆ. ಏನ್ ಬರ್ಬೇಕು ಬೋಲಿ ಸೀದಾ ತಿರ್ತು ಗಾಡಿ. ಅವ್ರಿಗೆ ಆಗೋದಿಲ್ಲ ಅಂತ ನಮ್ಮ ಶೆಟ್ಟು ತಗೊಂಡು ಹೋಗ್ತಿದ್ದಾರೆ. ಇವರೆಲ್ಲಿ ಹೋದ್ರು? ಬಾಬಾ ಬಿಲ್ ಇಟ್ಟು ಹೋಗಿ ಆರಾಮ ಹೋಗುದು. ಅದ್ಯಾವುದು? ಅಲ್ಲಿ ಇಬ್ರು ಕೌಲ್ಸ್ ಅವರು ಕಬುಲ್ಸ್. ನಮ್ಮ ಪಟ್ಲೆ ಬೆಟ್ಟ ಎಂತ ಇದು ರೋಡ್? ಇದು ಮಡ್ ರೋಡ್ ಅದಲ್ಲ, ಪಾಟ್ಲ ಬೆಟ್ಟ. ಪಾಟ್ಲ ಬೆಟ್ಟ ಆಫ್ ರೋಡ್ ಎಲ್ಲ ಬೆಟ್ಟ ಅಲ್ಲ, ಬೆಟ್ಟ. ಬೆಟ್ಟ ಪಾಟ್ಲ ಬೆಟ್ಟ ಗುಡ್ಡೆ ಆಫ್ ರೋಡ್ ಆಯ್ತು. ಈಗ ನೋಡಿ ಆಫ್ ರೋಡ್. ನಿನ್ನಲ್ಲಿ ನೋಡ್ತಾ ಇದ್ದೆ, ಶೈಲಿ ಯಾಕೆ ಇಷ್ಟ ಚಿತ್ರ ಸೀದಾ ಹೋಗ್ತಾರೆ. ಅಲ್ಲಿ 3 ಜನ ಬಿದ್ರು ಕೆಳಗೆ. ಹೌದಾ? ಅಪ್ಪ ಮಾಮೂಲಿ ಆಫ್ ರೋಡ್. ಊರ್ನ ಮಾತ್ರ ಟೆನ್ಷನ್ ಆಗ್ಬಿಡುತ್ತೆ, ಊರ್ನ ಖುಷಿ ಆಗ್ಬಿಡುತ್ತೆ ನನಗೆ. ಇವರ ಗಾಡಿಯಲ್ಲಿ ಬಂದ್ರೆ ನಾನು ಆಫ್ ರೋಡ್ ಹೋದಷ್ಟು ಖುಷಿ ಆಗುತ್ತೆ. ಸೇಫ್ ಆಫ್ ರೋಡ್ ನಮ್ಮ ಮಾತು. ನೀವು ಬಿದ್ರೆ ಪರವಾಗಿಲ್ಲ, ನನಗೆ ಬೀಳಿಸ್ಬಾರ್ದು. ಹತ್ತು ಅಂತ ನಾನು ನಡ್ಕೊಂಡು ಬರ್ತೇನೆ ನೋಡಿ. ಬರುವಾಗ ಹೇಗಾಯ್ತು ಕಾವ್ಯ? ನಡ್ಕೊಂಡು ಬಂದ? ನಡ್ಕೊಂಡ್ ಬರ್ಬೇಕಾದ್ರೆ ಖುಷಿ ಆಯ್ತು, ಗಾಡಿಯಲ್ಲಿ ಬರ್ಬೇಕಾದ್ರೆ ತುಂಬಾ ಹೆದರಿಕೆ ಆಯ್ತು. ನೋಡಿ ಇವ್ರು ಹೇಗೆ ಹೋಗ್ತಾರೆ ನೋಡಿ. ನೋಡಿ 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 ಡೈಲಾಗ್ ನೋಡಿ 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 ವಿಡಿಯೋ ರೆಕಾರ್ಡ್ ಇತ್ತಿಂದ್ರು. ನೋಡಿ 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 ನಂದು ಮೊಬೈಲ್ ಬಿತ್ತಿಲ್ಲ, ಆ ತರ ಹೋಗ್ತಿದ್ದಾರೆ ಅವರು. ನೋಡಿ 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 ಅದು ಯಾರು ಡೈಲಾಗ್ ನೀವು ನೋಡಿರ್ಬೋದು. ನೋಡಿ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ 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 ಅದು ಯಾರಿಗೆ ಕಿಂಡಲ್ ಮಾಡೋದು ಗೊತ್ತಿಲ್ಲ ನಂಗೆ. ಯಾರಿಗೆ ನಾವು ನೋಡಿ ಹೇಳುದು. ನೋಡಿ ಮೊಬೈಲ್ ಗಟ್ಟಿ ಇಟ್ಕೊಳ್ಬೇಕು.
ಜೆಟ್ಟಲ್ಲಿ ಹೋದಾಗೆ ಹೋಗ್ತಾರೆ ಅವರು, ಬೈಕಲ್ಲಾದ್ರೂ ಅಷ್ಟೇ, ಇದ್ರಲ್ಲಾದ್ರೂ ಅಷ್ಟೇ. ಅವ್ರು ಹೇಳೋದು ನನ್ನ ಜೊತೆ ಹಿಂದೆ ಬಂದು ಕುತ್ಕೊಂಡು ಬನ್ನಿ ಅಂತ. ಜೀವದ ಆಸೆ ಬಿಟ್ಟು ಬರ್ಬೇಕು, ಕಣ್ಣು ಮುಚ್ಚಿ ಕುತ್ಕೊಳ್ಬೇಕಾ ಅಂತ. ಹತ್ತಿರ ಕೊನೆ ಹಂತಕ್ಕೆ ಬಂದೆವು. ಸ್ವಲ್ಪ ದೂರ ಇರೋದು, ನಾವು ಹತ್ತೋದಕ್ಕಿಂತ ಇಳಿಯೋದು ತುಂಬ ಕಷ್ಟ. ದೊಡ್ಡ ದೊಡ್ಡ ಕಲ್ಲುಗಳುಂಟು, ಜಾರ್ತದೆ, ನೀರಲ್ಲೇ ಇಳಿಸಬೇಕು ನಿಧಾನಗತಿಯಲ್ಲಿ. ಸ್ಕಿಡ್ ಆದರೆ ತುಂಬ ಕಷ್ಟ ಆಗ್ತದೆ. ಅಲ್ಲಿ ಒಂದು ಕಡೆ ನಾನು ಇಳಿಸುವಾಗ ತುಂಬ ಕಷ್ಟ ಆಯಿತು, ಯಾಕಂತೇಳಿ ಸ್ಕಿಡ್ ಆಗ್ತಿತ್ತು. ಪಾಪ అలాగే తోందిలే మంటే పాప ఇదేగి ಇವತ್ತು ಮಧ್ಯಾಹ್ನದವರೆಗೆ ಆ್ಯಕ್ಟಿವಿಟೀಸ್ ಎಲ್ಲ ಆಯಿತು. ಈಗ ಹೋಮ್ ಸ್ಟೇಗೆ ಹೋಗ್ತಿದ್ದೆ ಊಟಕ್ಕೆ. ಅಲ್ಲಿದ್ದಾರೆ ವಿಡಿಯೋ ಮಾಡ್ತಿದ್ದಾರೆ. ನಾನು ನಮ್ಮ ದೊಡ್ಡ ಗಾಡಿಗೆ ಗಾಡಿ ಪ್ರಾಯ ಹೋಂಗೊಂದು ಎಕ್ದಾರ ಕಾಸ್ಕೋರೋಡ ಹೇಗೆ ತಲುಪಿದ್ವಿ. ಈಗ ಊಟ ಮಾಡಿ ಮುಂದಿನ ಚಟುವಟಿಕೆ. ಹೋಮ್ ಸ್ಟೇ ನೋಡಿ, ಇನ್ನು ಮಧ್ಯಾಹ್ನ ನಂತರ ಆ್ಯಕ್ಟಿವಿಟೀಸ್. ಎಲ್ಲಿ ಅದೇ ಮನೆ ಅದೇ ಮನೆ. ನಮ್ಮ ಶೆಟ್ರಿಗೆ ಯಾವಾಗ ಕನ್ಫ್ಯೂಸ್ ಆಗುತ್ತೆ. ಅವರು ಒಳ್ಳೆ ಗೊತ್ತಾರೆ ಸಾಯಿ ಅವರು ಪಾಪ. ಈಗ ಸ್ವಲ್ಪ ಇತ್ತಾರತ್ತ ಸಾರ್ಥಕತೀನಿ ಸಾವು. ಫೈನಲಿ ನಾವು ಒಂದು ಗೆಸ್ಟ್ ಹೌಸಿಗೆ 60 ವರ್ಷ ಹಿಂದಿನ ಒಂದು ಗೆಸ್ಟ್ ಹೌಸಿಗೆ ರೀಚ್ ಆಗಿದ್ದೇವೆ. ಯಾವಾಗಲೂ ನಮ್ಮ ಶೆಟ್ರಿಗೆ ಇದು ರೋಡ್ ಈ ಮನೆ ಒಂದು ಮಿಸ್ ಆಗೋದಂತೆ, ನಿನ್ನೆ ತನಕ ಹೋಗಿದ್ದಾರೆ. ಅದೇ ಸಾಯಿಯವ್ರು ಹೇಳ್ತಾ ಇದ್ರು ವೆಂಕು ಕೊಣಂಬೂರು ಪೋಯಿಲ್ಲ ಕಾಣ್. ಹೇಗಾಯ್ತು? ಸೂಪರ್. ಮಧ್ಯಾಹ್ನದವರೆಗೆಲ್ಲ ಆಕ್ಟಿವಿಟೀಸ್ ಆಯಿತು, ಆಫ್ ರೋಡ್ ಎಲ್ಲ ಆಯಿತು. ಇನ್ನು ಊಟಕ್ಕೆ ಬಂದಿದ್ದೇವೆ. ಅಲ್ಪ ಗಸಿ ಸಾಮೂಹಿಕ ಸ್ಟೇಷನ್ ಬೈಚಿಡಿ ನಂದು ಬರಂದ ಫುಲ್ ಆಮ್ಲೆಟ್ ಅಂತಾರೆ ದೊಂಬುಡು ಅಂತ. ಹಲೋ ಡಿಂಗೋ ಪಾಡೋತಿ ಕಟ್ ಓ ಡಿಂಗೋ ಓ
ಅಮ್ಮ ಇಲ್ಲ ಅದನ್ನ ಕಾಸಜ್ಜಿ ಅಮ್ಮ ಚಪಾತಿ ರೈಸ್ ಚಿಕನ್ ಗ್ರೇವಿ ಹೆಸರು ಕಾಳಿದು ಸ್ಟೈಲ್ ನೋಡಿ ಎರ್ಮೆ ಅರ್ಕಂಜಿ ಬರ್ಕೊಂಡು ವಾಶ್ ಮಾಡ್ಕೊಳ್ಳಿ ಪವರ್ ಬೈ ಪವರ್ ಬೈ ಖುಷಿ ಅರವತ್ತು ವರ್ಷದ ಹಿಂದಿನ ಹೋಮ್ ಸ್ಟೇ ಒಂದು ಬೆಡ್ರೂಮ್ ಇನ್ನೊಂದು ಬೆಡ್ರೂಮ್ ಒಳಗೆ ಬೆಡ್ರೂಮ್ ಉಂಟು ಸುರಂಗ ಬಂದಾಗಿ ಸುರಂಗ ಮಾರ್ಗದಾಗೆ ಉಂಟು ಹೌದು ಹೊರಗಿಂದ ಗೊತ್ತಾಗಲ್ಲ ಇಲ್ಲಿ ಇನ್ನೊಂದು ಬೆಡ್ರೂಮ್ ಚಂದ ನೀಟ್ ಉಂಟು ಇಲ್ಲಿ ಬನ್ನಿ ಅವರು ನಮ್ಮ ರೂಮ್ ಅಂತ ಹೇಳಿ ಹಿಂದೆ ಆಕ್ಚುಲಿ ಅವರ ರೂಮೇ ಇದು ಅತೀಶ್ ನಮ್ದು ರೂಮ್ ಅಲ್ಲ ಫಸ್ಟ್ ಅಲ್ಲಿ ಅಲ್ಲ ಅತೀಶ್ ಬಂದಿದ್ದು ಮೇಲೆ ಒಂದು ಅಟ್ಟ ಉಂಟು ಹೋಗ್ತೀರಾ ಇಲ್ಲಿ ಸಹ ವ್ಯವಸ್ಥೆ ಉಂಟು ಮಲಗಲಿಕ್ಕೆ ಇಲ್ಲಿ ಮೈನ್ ಏನಂತ ಹೇಳಿದ್ರೆ ಸೆಕೆ ಇಲ್ಲ ಹಾಗಾಗಿ ನಡೀತದೆ ಇದು ಸೆಕೆ ಇಲ್ಲದ್ರಿಂದ ಎಲ್ಲಿ ಸಹ ಮಲ್ಕೊಳ್ಬಹುದು ಆಯ್ತಲ್ಲ ನಮ್ಮ ಬೆಡ್ರೂಮ್ ರಾಮಕೃಷ್ಣ ಅವರು ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ದಾರೆ ಎಷ್ಟೇ ಬರ್ತಿದ್ರಿ ಎರಡೇ ಹೇಗಾಗಿದೆ ಊಟ ಚಿಕನ್ ಅವ್ಳು ಚಿಕನ್ ಮಾತ್ರ ಚಿಕನ್ ಹೇಗಾಗಿದೆ ಚಿಕನ್ ಸೂಪರ್ ಆಗಿದೆ ಶೈನಿ ಚಿಕನ್ ಮಾತ್ರ ಹಾಕೊಂಡು ತಿಂದ್ಲು ಚಿಕನ್ ಮತ್ತೆ ಚಪಾತಿ ಚಪಾತಿ ಒಂದೇ ನಾನು ರೈಸ್ ಬೇರೆ ಏನ್ ಬೇಡ ಓಲ್ಡ್ ಮನೆ ಫುಲ್ ಮುಚ್ಚಿಗೆ ಎಲ್ಲ ಗಮನಿಸಿ ಮುಚ್ಚಿಗೆ ಉಂಟು ತಂಪು ಉಂಟು ಫ್ಯಾನ್ ಎಲ್ಲ ಯಾವ್ದು ಇಲ್ಲ ಇಲ್ಲಿ ಫ್ಯಾನ್ ಇಲ್ಲ ಫ್ರಿಡ್ಜ್ ಇಲ್ಲ ಕೋಲ್ಡ್ ಉಂಟು ಖುಷಿ ಆಗ್ತದೆ ಬ್ಲಾಕ್ ಕೋಬ್ರಾ ಇಸ್ ವೇರಿಂಗ್ ನೀಲಿ ಚಡ್ಡಿ ಚಡ್ಡಿ ಬ್ರಾಂಡ್ ಇಸ್ ರೆಡ್ ತೈಲ ರೆಡ್ ತೈಲ ಮಂಡೆ ಉಂಟು ಚೀಪ್ ಅಂಡ್ ಚಡ್ಡಿ ಮಂಡೆ ಆಮೆ ಪೋಡ 10 ರೂಪಾಯಿ ಮೂಡಿ ಮಂಡೆ ಒಂದು ಬರೋದು ಊಟ ಎಲ್ಲ ಆಯ್ತು ಈಗ ಒಂದು ವಾಟರ್ ಫಾಲ್ಸ್ ಉಂಟಂತೆ ಹೋಗ್ತೇವೆ ಅಲ್ಲಿಗೆ ಅವರೆಲ್ಲ ಇದರಲ್ಲಿ ಬರ್ತಾರೆ ಬಾಯ್ಸ್ ಎಲ್ಲ ನಾವು ನಮ್ಮ ಬಿಳಿ ಕುದುರೆಯಲ್ಲಿ ಹೋಗ್ತೇವೆ ಜಾಗಿದ್ದೆ ನಾನು
हमारे वीडियो को